ಹಾಯ್ ಹಲೋ ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎಲ್ಲರ ಮಹಿಳೆಯರಿಗೂ ಫಸ್ಟ್ ಎದ್ದ ತಕ್ಷಣ ಏನಂದರೆ, ಮಕ್ಕಳು ಏನಾರು ಅಳ್ಳಿದ್ರು, ಮನೆ ತುಂಬ ಸಾಮಾನಾಗಿದ್ದರೆ ಬಟ್ಟೆ ಮಡ್ಚ್ಕೊಳೋದಾಗಿರ್ಬೋದು, ಮತ್ತು ನಾವು ಬೆಡ್ ಕ್ಲೀನ್ ಮಾಡಲೇಬೇಕಲ್ವ, ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಬಂದು ಹೊಸ್ಲಿಗೆ ಪೂಜೆ ಮಾಡಿಕೊಂಡು, ಆಮೇಲೆ ನಾನು ಅಂತ ನನ್ನ ಮಗಳಿದ್ದಾಳಲ್ಲ, ಅವಳು ಹಾಕೋಕೆ ರಂಗೋಲಿ ಹಾಕೋಕೆ ತುಂಬಾ ಇಷ್ಟಪಡ್ತಾಳೆ. ನನ್ನ ಮಗಳೇ ಅಂತಲ್ಲ, ಪ್ರತಿ ಹೆಣ್ಮಕ್ಳು ಯಾರ ಮನೇಲಿದ್ದಾರೋ ಅಮ್ಮ ಮಾಡ್ತಾಯಿದ್ದಾರೆ ಅಂದರೆ ನಾನು ಮಾಡಬೇಕು ಅನ್ನೋದೊಂದು, ಹಂಗಾಗಿ ಸ್ಟಾರ್ ಆಗ್ತಾ ಇದ್ದಾಳೆ. ಅದಾದಮೇಲೆ ಈಗ ಬಂದು ಎಲ್ಲ ಪೂಜೆಗೆ ದೊಡ್ಸ್ಕೊತಾ ಇದ್ದರೆ, ಮಮ್ಮಿ ನಾನು ಮಾಡ್ತೀನಿ ಅಂತಾಳೆ. ಹಂಗಾಗಿ ಪೂಜೆಗೆ ಅವಳು ಮಾಡೋಕ್ಕೆ ಬಿಟ್ಟು ಮತ್ತೆ ಟೀ ಮಾಡಿ ಆಮೇಲೆ ತಿಂಡಿಗೆಲ್ಲ ದೊಡ್ಸ್ಕೊತಾ ಇದ್ದೆ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿನ ಹಾಕಿ ಒಂದು ರುಬ್ಬಿ ಹಿಡ್ಕೊಳ್ಳಿ. ಇದು ಏನು ಅಂದರೆ ತಾಳಿಪಟ್ಟು ಥರ, ಅಂದರೆ ಅರ್ಜೆಂಟಾಗಿರೋಂಥದ್ದು. ಅಕ್ಕಿ ಮತ್ತು ಜೋಳದ ಹಿಟ್ಟು ಎರಡನ್ನೂ 2 ಕಪ್ಪಷ್ಟು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅರ್ಜೆಂಟಲ್ಲಿ ಏನಾದರೂ ತಿನ್ನಬೇಕಂದ್ರೆ ರೊಟ್ಟಿನೋ ಚಪಾತಿ ಎರಡೂ ಆಗಲಿಲ್ಲ ಅಂದಾಗ ಇದನ್ನು 2 ಕಪ್ಪಷ್ಟು ಅದನ್ನು ಹಾಕಿ, ಮತ್ತು ರುಬ್ಬಿದ ಮಿಶ್ರಣ ನಾನು ಹೇಳಿದ್ನಲ್ಲ ಅದನ್ನು ಸಹ ಅದಕ್ಕೆ ಹಾಕಿಬಿಡಬೇಕು. ಇಲ್ಲಿ ನೀವು ಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ನೀವು ಖಾರದ ಪುಡಿಯನ್ನು ಸಹ ಯೂಸ್ ಮಾಡ್ಕೋಬೋದು. ನಾನು ಮತ್ತು ಈರುಳ್ಳಿನ ಗ್ರೈಂಡ್ ಮಾಡ್ಕೊಂಡಿದ್ದೆ ಚಾಪರಲ್ಲಿ, ಅದನ್ನೇ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಇದಕ್ಕೆ ಕರಿಬೇವು, ಉಪ್ಪು, ಜೀರಿಗೆ ಎಲ್ಲನೂ ಹಾಕ್ಬೋದು. ನಾನು ಇಲ್ಲಿ ಉಪ್ಪು ಅಷ್ಟೇ ಹಾಕಿ ಸ್ವಲ್ಪ ನೀರಾಗಿ ಕಲಿಸ್ತಾ ಇದ್ದೀನಿ. ನೀವು ಮೆಣಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿ, ಜೀರಿಗೆ ಹಾಕಿ ಕರಿಬೇವಿನ ಸೊಪ್ಪನ್ನ ಹೆಚ್ಚಿ ಹಾಕಬೇಕು ಸಣ್ಣಕ್ಕೆ. ಅದು ಹಾಕಿದ್ಮೇಲೆ ನೀರು ಹಾಕಿ ಒಂದು ಮೀಡಿಯಮ್ ಅಷ್ಟು ಹದದಲ್ಲಿ ಮಾಡ್ಕೊಳ್ಳಿ. ಏನಕ್ಕಂದರೆ ಈ ಕಡೆ ನೀರುವಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಅದು ಒಂದು ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಅದನ್ನು ಮಾಡಿ ಇಟ್ಕೊಳ್ಳಿ. ತಾಳಿಪಟ್ಟು ಮಾಡೋಕ್ಕೆ ಎಲ್ಲರಿಗೂ ಬರುತ್ತೆ, ಇನ್ನೂ ಹೆಚ್ಚಾಗಿ ಹೇಳೋವಂಥದ್ದು ಏನಿಲ್ಲ. ಇನ್ನು ಕೈಯಲ್ಲೇ ಕಲಿಸ್ತಿದ್ದಾರೆ ಅಂತೆಲ್ಲ ಅಂದ್ಕೋಬೇಡಿ. ಮತ್ತು ಇಂಥವೆಲ್ಲ ಐಟಮ್ಸ್ನ ನಾವು ಕೈಯಲ್ಲೇ ನೀಟಾಗಿ ಇನ್ನು ಕರಿಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಾಗ್ತಿದ್ದೀನಿ. ಫಸ್ಟಿಗೆ ಹಾಕಬೇಕಿತ್ತು, ಆದರೂ ನಡೆಯುತ್ತೆ, ಇವಾಗ ಹಾಕಿದರೂ ನಡೆಯುತ್ತೆ. ಹಾಕಿ ಇದನ್ನು ಸ್ವಲ್ಪ ನೀರಲ್ಲಿ ಎಲ್ಲ ಕಲಸಿ ನೀರು ಹಾಕಿ ಮತ್ತೆ ಒಂದು ಸ್ವಲ್ಪ ಹದದಲ್ಲಿ ಕಲಿಸ್ಕೊತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಪೋರ್ಟ್ ಮಾಡಿಲ್ವೋ, ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಆಗಿಲ್ವೋ, ದಯವಿಟ್ಟು ಎಲ್ಲರೂ ನನಗೆ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಕೊಡಿ, ಮತ್ತು ನನ್ನ ಸಪೋರ್ಟ್ ಮಾಡಿ ನಮ್ಮನ್ನೆಲ್ಲ ಬೆಳೆಸಿ. ನಾವು ಕನ್ನಡಿಗರಾಗಿ ಕನ್ನಡ ಜನನ ಬೆಳೆಸಬೇಕಲ್ವ, ಹಂಗಾಗಿ ಕೇಳ್ತಾ ಇದ್ದೀನಿ. ಯಾರು ಏನೋ ವೀಡಿಯೋಸನ್ನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ನನ್ನ ವೀಡಿಯೋಸು ನನಗೆ ಎಷ್ಟು ತಿಳಿಯೋ ಮಟ್ಟಿಗೆ ನಾನೆಲ್ಲನೂ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಷ್ಟು ಮಟ್ಟಿಗೆ ಬೆಳೀತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಆಮೇಲೆ ಈ ಥರ ಎಣ್ಣೆದ ಪ್ಯಾಕೆಟನ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲ ಅಂದರೆ ನಿಮಗೆ ಹೋಳಿಗೆ ಎಲ್ಲ ಸಿಗುತ್ತಲ್ಲ ಅದರಲ್ಲೂ ಸಹ ಮಾಡ್ಬೋದು, ಇಲ್ಲ ಹಂಚಲ್ಲೇ ತಟ್ಬೋದು, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಎರಡೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಕವರಲ್ಲಿ ಮೇಲೆ ತಟ್ತಾಯಿದ್ದೀನಿ, ಏನಾರು ಅಂಟಿದರೆ ಎಣ್ಣೆ ಹಚ್ಕೊಂಡು ಅದನ್ನು ತಟ್ಟಿ ಒಂದು ತವಾದ ಮೇಲೆ ಹಾಕಿದರೆ ಅದು ತಾಳಿಪಟ್ಟು ನೀವು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ತೀನಿ ಅಂದ್ರೂ ಓಕೆ, ಬಟ್ ಜೋಳದ ಹಿಟ್ಟು ಏನಾದರೂ ಲಾಸ್ಟಿಗೆ ಸ್ವಲ್ಪ ಉಳಿದಿರುತ್ತೆ, ವೇಸ್ಟ್ ಆಗಿರುತ್ತೆ ಅನ್ನೋರು ಈ ಥರನೂ ಸಹ ಮಾಡ್ಕೋಬೋದು. ಇನ್ನು ಹಂಚಲ್ಲಿ ಎಣ್ಣೆ ಸವರ್ಕೊಂಡು ಮತ್ತು ಹಿಟ್ಟು ತಗೊಂಡು ನಾವು ಎಷ್ಟು ಅದಕ್ಕೆ ಬೇಕಷ್ಟು ಅದಕ್ಕೆ ಅದನ್ನು ತಟ್ಕೊಳ್ತಾ ಇದ್ದರೆ ತುಂಬಾ ಚೆನ್ನಾಗಿ ತೆಳುವಾಗಿ, ತುಂಬಾ ಚೆನ್ನಾಗಿ ಸೂಪರಾಗಿ ಬರುತ್ತೆ. ಅಂದರೆ ನೀವು ಇದನ್ನು ಹೋಳಿಗೆಯಲ್ಲೇ ತೊಗೊಂಡೇ ಮಾಡಬೇಕು ಅನ್ನೋದೇನು ನೆಸೆಸಿಟಿ ಇರೋದಿಲ್ಲ. ನೀವು ಹಂಚಲ್ಲೇ ಸೂಪರಾಗಿ ತಟ್ಬೋದು ಅನ್ನೋದನ್ನ ನಾನು ಇಲ್ಲಿ ಎರಡನ್ನೂ ಸಹ ತೋರಿಸಿದ್ದೀನಿ ಅಷ್ಟೇ. ಅಂಟ್ತಾ ಇದ್ದರೆ ಎಣ್ಣೆ ಯಾರೋ ನೀರಾದರೂ ಹಚ್ಕೊಂಡು ಮಾಡ್ಕೊಳ್ಳಿ. ಇದು ಸ್ವಲ್ಪ ಏರ್ ಬೇಯಿಸ್ಬೇಕು, ಕೆಂಪಗಾಗೋಷ್ಟು ಚೆನ್ನಾಗಾಗಿದ್ರೆ ಆಗುತ್ತೆ. ನೋಡಿರಿ ಆಲ್ರೆಡಿ ತಾಳಿಪಟ್ಟು ರೆಡಿ ಆಯಿತು. ಅದಕ್ಕೆ ಚಟ್ನಿ ಮಾಡಿದ್ದೆ, ಕೊಬ್ಬರಿ ಚಟ್ನಿ. ಇನ್ನೇನು ನಾನು ಅದಕ್ಕೆ ತೋರಿಸಿಲ್ಲ. ಎಕ್ಸ್ಟ್ರಾ ಏನಂದರೆ ಪುದೀನ ಮತ್ತು ಸ್ವಲ್ಪ ಶುಂಠಿನ ಹಾಕಿದ್ದೀನಿ ಅಷ್ಟೇ. ಇನ್ನೆಲ್ಲ ಕೆಲಸ ಅದು ತಿಂಡಿ ಟಿಫನ್ ಮಾಡ್ಕೊಂಡು ನಮ್ಮ ಮನೆಯವ್ರು ಹೋದ್ರು. ಇನ್ನು ಮಗಳು ರಜೆ ಎಲ್ಲ ಟಿಫನ್ ಮಾಡ್ಕೊಂಡು ಅವಳು ಟಿ ವಿ ನೋಡ್ತಾಯಿದ್ಲು. ಹಂಗಾಗಿ ನಾನು ಇನ್ನು ಪಾತ್ರೆ ಎಲ್ಲ ಬಿದ್ದೇ ಇರುತ್ತಲ್ವ, ಎಲ್ಲರ ಮನೆಯಲ್ಲೂ ಸಾಮಾನ್ಯ ಕೆಲಸ ಅಂದರೆ ಪಾತ್ರೆನೇ. ಸೊ ಪಾತ್ರೆಯನ್ನೆಲ್ಲ ತೊಳ್ಕೊಂಡು ಮತ್ತು ಪೂಜೆ ಎಲ್ಲ ಮೇಲೆ ಹೋಗಿ ನಾನು ಟ್ಯೂಷನಿಗೆ ಬರ್ತಾರೆ, ಒಂದು ಸರಸ್ವತಿ ಫೋಟೋ ಇಟ್ಟಿದ್ದೀನಿ. ಹಂಗಾಗಿ ಅಲ್ಲಿ ನಾನು ದೀಪ ಹಚ್ಚಿ ಒಂದು ಪ್ರೇಯರ್ ಮಾಡಿಸಿ, ಮಕ್ಕಳೆದುರಿಗೆ ಒಂದು ಪ್ರೇಯರ್ ಮಾಡಿಸಿ ಅವರಿಗೆಲ್ಲ ನಾನು ಟ್ಯೂಷನ್ ಹೇಳ್ಕೊಡ್ತೀನಿ. ಇನ್ನೊಂದು ಏನು ಖುಷಿ ಅಂದರೆ ಯೋಧರ ಮಕ್ಕಳಿಗೆ, ಅಂದರೆ ನಮ್ಮ ಗಡಿನ ಕಾಯ್ತಿರೋ ಸೈನಿಕರ ಮಕ್ಕಳಿಗೆ ನಾನು ಹೇಳ್ಕೊಡ್ತಾಯಿದ್ದೀನಿ ಅನ್ನೋ ಹೆಮ್ಮೆ ನನಗೆ ಇದೆ. ಹಂಗಾಗಿ ನನಗೆ ತುಂಬಾ ನನ್ನ ವೃತ್ತಿ ತುಂಬಾ ಇಷ್ಟಪಟ್ಟು ಖುಷಿ ಪಡ್ತೀನಿ. ಆಮೇಲೆ ಅದೆಲ್ಲ ಆದಮೇಲೆ ಅವ್ರಿಗೆ ಒಂಚೂರು ಗೇಮ್ ಆಡಿಸಿ ನನ್ನ ಮಕ್ಳ ಜೊತೆಗೂ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವ್ರೂ ಸಹ ಆಟ ಆಡಿಸ್ತೀನಿ. ಇದನ್ನು ನಾನು ಶಾರ್ಟಲ್ಲಿ ಹಾಕಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ಮಗಳನ್ನ ಕರ್ಕೊಂಡೋಗಿ ಅವಳು ಡ್ಯಾನ್ಸ್ ಕ್ಲಾಸ್, ವೆಸ್ಟರ್ನ್ ಡ್ಯಾನ್ಸಿಗೆ ಚಿಕ್ಕವಳನ್ನ ಹಾಕಿದ್ದೀನಿ, ದೊಡ್ಡವಳನ್ನ ಮತ್ತು ಭರತನಾಟ್ಯ ಕ್ಲಾಸಿಗೆ ಹಾಕಿದ್ದೀನಿ. ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ.
ಹೇಳ್ತಾ ಇದ್ದಾರೆ. ಅವರು ಖುಷಿನೇ ನಮ್ಮ ಖುಷಿ. ನಾವು ಮಾಡೋದೇ ಮಕ್ಕಳಿಗೋಸ್ಕರ, ಇನ್ನೇನು ಇರೋದಿಲ್ಲ ಜೀವನದಲ್ಲಿ. ಅವ್ರಿಗೋಸ್ಕರನೇ ನಾವು, ನಮಗೋಸ್ಕರನೇ ಅವರು ಅನ್ನೋ ಥರ ಎಲ್ಲ ನಾವೆಲ್ಲ ಅವ್ರನ್ನ ಬೆಳೆಸಬೇಕು. ಒಂದು ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ರಲ್ವಾ, ಮಕ್ಕಳನ್ನು ಆಸ್ತಿಯಾಗಿ ಮಾಡಿ ಅಂತ. ಅದೇ ಥರನೇ ನಾವು ಮಕ್ಕಳನ್ನ ಆಸ್ತಿಯಾಗಿ ಬೆಳೆಸಬೇಕು. ಆಮೇಲೆ ಅವರಿಗೆ ಕಷ್ಟನೇ ಆಗಲಿ, ಸುಖ ದುಃಖ ಎಲ್ಲನೂ ಸಹ ಅವ್ರ ಎದುರಿಗೆ ನಾವು ಶೇರ್ ಮಾಡಿ ಹೇಳ್ಕೊಡ್ಬೇಕು. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ನಮ್ಮಪ್ಪ ಕಷ್ಟಪಡ್ತಾರೆ, ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅಂತ. ಇನ್ನು ನನ್ನ ಮಗಳು ಜೂನಿಯರ್ ಎಕ್ಸಾಮ್ಸಿಗೆ ರೆಡಿ ಆಗ್ತಾ ಇದ್ದಾಳೆ. ಅವಳಿಗೂ ಸಹ ಭರತನಾಟ್ಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. 5 ವರ್ಷ ಆಯಿತು. ಇವಾಗ ಅದನ್ನು ನೋಡಿದೆಲ್ಲ ನಮಗೆ ಖುಷಿ ಆಗುತ್ತೆ, ನಮ್ಮ ಮಕ್ಳು ಇಷ್ಟು ಬೆಳೆದು ನಿಂತು ಬಿಟ್ರಲ್ಲ ಅಂತ. ಇನ್ನು ನನ್ನ ಮಗಳು ಬಂದಿದ್ದಷ್ಟು ಬರ್ತಡೇಗೆ ಉಳಿದಿದ್ದಂಥ ಮೆಹಂದಿನ ಮಮ್ಮಿ ಅಚ್ಚು ಅಚ್ಚು ಅಂತಿದ್ಲು. ಸೊ ನಾನು ಸಿಂಪಲಾಗಿ ಅವಳಿಗೆ ಮೆಹಂದಿ ಹಾಕಿ, ಅವಳ ಹೆಸರು ಚಿಂತನ, ಹಂಗಾಗಿ ಸಿ ಅಂತ ಹಾಕಿದ್ದೀನಿ. ಅದು ತುಂಬಾ ಚೆನ್ನಾಗಿತ್ತು. ಇದು ರೆಡ್ ಮೆಹಂದಿ ಹಚ್ಚಿದ ತಕ್ಷಣ ಫುಲ್ 5 ನಿಮಿಷಕ್ಕೆ ತೊಳ್ಕೊಂಡ್ರೆ ಫುಲ್ಲು ರೆಡ್ ಆಗುತ್ತೆ. ಮತ್ತು ಮಾರ್ಕೆಟಿಂದ ಮೆಣಸಿನ್ಕಾಯಿ ತೊಗೊಂಬಂದಿದ್ವಿ. ಇನ್ನು ತುಂಬೆಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬ ದಿನ ಬರುತ್ತೆ ಅಂತ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಅಮ್ಮ ಬಂದಿದ್ದರು, ಮಂಡಕ್ಕಿ ತೊಗೊಂಬಂದಿದ್ರು, ನರ್ಗಿಸ್ ಮಂಡಕ್ಕಿ. ನಮ್ಮ ದಾವಣಗೆರೆ ಫೇಮಸ್ ಅಲ್ವಾ ನರ್ಗಿಸ್ ಮಂಡಕ್ಕಿ, ಮಸಾಲೆ ಮಂಡಕ್ಕಿ ಅಂದರೆ. ಹಂಗಾಗಿ ಅದನ್ನೇ ನೋಡ್ತಿದ್ದೆ. ಇದು ಮೆಣಸಿನ್ಕಾಯಿನೆಲ್ಲ ಆಮೇಲೆ ಎತ್ತಿಡೋಣ ಅಂತ ಹೇಳಿದೆ. ಅಷ್ಟು ನಮ್ಮ ಮನೆಯವರಿಗೆ ಮಂಡಕ್ಕಿ ಹಾಕ್ಕೊಟ್ಟು ಅವ್ರಿಗೆ ಟೀ ಮಾಡಿಕೊಡ್ತಿದ್ದೆ. ಇವತ್ತು ಮಸಾಲೆ ಟೀ ಮಾಡೋಣ ಅಂತ ಅನ್ನಿಸ್ತು. ನಂದು ಒಂದು ಶಾರ್ಟ್ ಇದರಲ್ಲಿ ಮಸಾಲೆ ಟೀ ಮಾಡಿದ್ದೆ, ಅದೇ ಥರ ಮಾಡಿಕೊಡು ಅಂತ ಹೇಳಿದರು. ಹಂಗಾಗಿ ಮಾಡಿಕೊಟ್ಟೆ. ಅವ್ರ ಮಾತದ್ದು ಸ್ಕಿಪ್ ಆಗಿದೆ, ಅದು ಮಾತಿನ ವಾಯ್ಸೇ ಹೋಗ್ಬಿಟ್ಟೈತೆ ನಾನು ಮಾಡೋಬೇಕಾದ್ರೆ. ಬಟ್ ಅವ್ರು ಅಂತಿದ್ರು ಟೀ ಸೂಪರಾಗಿ ಆಗಿದೆ ಅಂತ. ಅದು ನೋಡಿ ತುಂಬಾ ಖುಷಿ ಆಯಿತು. ಮಂಡಕ್ಕಿ ಚೆನ್ನಾಗಿತ್ತು, ಟೀನು ಸೂಪರಾಗಿತ್ತು. ಸುಖಕ್ಕೆ ಆಗಲಿ ಏನಕ್ಕಾರ ಆಗಿರಲಿ, ನಮ್ಮದು ಅಂತ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಂದಲ್ಲ ಅಂತ 100 ರೂಪಾಯಿ 50 ರೂಪಾಯಿ ನೀವು ದುಡಿಯೋದ್ರಲ್ಲಿ ಒಂದು 1/4% ಆದರೂ ಅದಕ್ಕೆ ಹಾಕಿಡಿ. ಯಾಕಂದರೆ ಮಕ್ಕಳಿದ್ರೆ ಮಕ್ಕಳು ಫ್ಯೂಚರಿಗಾಗತ್ತಿಲ್ಲ. ನಿಮ್ಮ ಹೆಲ್ತ್ ಇಶ್ಯೂ, ಎಲ್ಲರಿಗೂ ಹಿಂಗೆ ಇರ್ತೀವಿ ಅಂತ ಯಾರಿಗೂ ಹೇಳಕ್ಕೆ ಬರಲ್ಲ. ಏನಾದರೂ ಹೆಲ್ತ್ ಇಶ್ಯೂ ಆದರೆ ಈ ದುಡ್ಡು ನಿಮಗೆ ಯಾವಾಗಾದ್ರೂ ಎಷ್ಟರಾಗಲಿ ಸ್ವಲ್ಪನೇ ಆದರೂ ನಮಗೆ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಷ್ಟೇ ಆಗಲಿ 5 ರೂಪಾಯಿನೇ ಆಗಿರಲಿ 10 ರೂಪಾಯಿನೇ ಆಗಿರಲಿ, ನಂದಲ್ಲ ಅಂತ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಹಾಕಿಟ್ಟಿರ್ರಿ. ಅದು ನಿಮಗೆ ಕಷ್ಟ ಕಾಲಕ್ಕೆ ಯಾವಾಗಾದರೂ ಅದು ನೆರವಾಗುತ್ತೆ. ನೀವು ಪ್ರೀತಿಸುವಂತಹ ದೈವಗಳನ್ನ, ದೇವ್ರುಗಳನ್ನ ಮನಸಾರೆ ಪ್ರೀತಿಸಿ ಕೆಲಸವನ್ನು ಮುಂದುವರಿಸಿ. ದುಡಿಮೆ ದೇವರು ಅಂದ್ಕೊಳ್ಳಿ, ನಿಜವಾಗ್ಲೂ ಕೈ ಹಿಡಿತಾನೆ. ಎಷ್ಟೋ ಜನ ದೇವರೇ ಇಲ್ಲ, ನಮಗೇನು ಇಲ್ಲ, ಇಷ್ಟು ಕಷ್ಟ ಕೊಟ್ಟ, ಹಾಗೆ ಹೀಗೆ ಅಂತಾರೆ. ದಯವಿಟ್ಟು ಆ ಥರ ಅನ್ನೋಕ್ಕೆ ಹೋಗಬೇಡಿ. ಯಾರ್ಯಾರ ಜೀವನದಲ್ಲಿ ಏನು ಕೊಡಬೇಕು, ಎಷ್ಟು ಮಟ್ಟಿಗೆ ನಡೆಸಬೇಕು ಅನ್ನೋದು ಆ ಭಗವಂತನ ಇಚ್ಛೆ ಇದ್ದೇ ಇರುತ್ತೆ. ಹಂಗಂತ ಸುಮ್ಮನೆ ಕೂತ್ಕೊಂಡ್ರೂ ಸುಮ್ಮನೆ ಜೀವನ ನಡೆಯೋದಿಲ್ಲ. ನಾವು ಏನು ಕೆಲಸ ಮಾಡ್ತಾ ಇದ್ದೀವೋ, ನಾವು ಏನು ನಡೀತಿದ್ವೋ ಅದನ್ನೇ ಪ್ರೀತಿಸ್ರಿ. ದುಡಿಮೆಯಲ್ಲಿ ದೇವರನ್ನ ಕಾಣಿ. ನಿಜವಾಗ್ಲೂ ಸಹ ನಾನು ಹೇಳ್ತೀನಿ, ದೇವ್ರ ನಿಜವಾಗ್ಲೂ ನಾವು ಧರ್ಮ ದಾರಿಯಲ್ಲಿ ನಡೆದ್ರೆ, ಒಳ್ಳೆ ದಾರಿಯಲ್ಲಿ ನಡೆದ್ರೆ, ಒಳ್ಳೆ ಕೆಲಸನ ಮಾಡ್ತಾ ಇದ್ರೆ ಆ ಭಗವಂತ ನಮ್ಮ ಹಿಂದೆ ಇದ್ದೇ ಇರ್ತಾನೆ. ಯಾರು ಸಹ ಹೋಪ್ ಕಳ್ಕೊಬೇಡಿ. ಏನಪ್ಪ ಇದು ನಮ್ಮ ಜೀವನದಲ್ಲೇ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ ಭಗವಂತ, ನಮಗೆ ಎಲ್ಲನೂ ಆಗ್ತಾ ಇದ್ದೇನಾ, ಹಿಂಗೇನಾ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಇರುತ್ತೆ. ಮುಂದೆ ದಾರಿ ನಾವು ಸಾಗಿಸ್ತಾನೆ ಇರಬೇಕು. ಹೋಪ್ನ ಕಳ್ಕೊಂಡು ನಮಗೇನು ಆಗೋದೇ ಇಲ್ಲ, ದೇವರೇ ಇಲ್ಲ ಅನ್ನೋದು ಅದು ತಪ್ಪು. ನಮ್ಮ ಭಾವನೆಗಳು ಯಾವಾಗಲೂ ನಮ್ಮ ಜೊತೆ ಹಿಂದೆ ಇದ್ದೇ ಇರ್ತಾರೆ. ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ಸಾಯಿನಾಥ ನಿಮ್ಮನ್ನೆಲ್ಲರನ್ನೂ ಕೈ ಹಿಡಲಿ. ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಎಲ್ಲನೂ ಇಚ್ಛೆ ನೆರವೇರಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.